ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ನಾವು ತುಂಬ ಚೆನ್ನಾಗಿದ್ದೆವು. ಈ ಲೊಕೇಟ್ ಬಂದುಬಿಟ್ಟು ಯಲಹಂಕದಿಂದ ಕೊತ್ನೂರ್ಗೆ ಬರೋ ರೋಡಲ್ಲಿದೆ. ಉಡುಪಿ ಹೋಟೆಲ್ ಪಕ್ಕನೇ ಬರುತ್ತೆ. ನಾವಂತೂ ಇವತ್ತು ಇಲ್ಲಿ ವಿಸಿಟ್ ಕೊಟ್ಟಿದ್ದೀವಿ ನೋಡಿ. ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ತುಂಬ ಅಂದರೆ ತುಂಬ ನಮಗೆ ಎಷ್ಟು ಥರದ್ದು ಪ್ಯಾಟರ್ನ್ಸ್ ಬೇಕಂದ್ರೂ ಇಲ್ಲಿ ಅವೈಲಬಲ್ ಇದೆ. ಬೇಕಿದ್ದರೆ ಬಂದು ಒಂದು ಸಲ ವಿಸಿಟ್ ಮಾಡಿ. ಯಾರಿಗೆ ಗೊತ್ತಿಲ್ವೋ ಅವರು ಹಾಗೆ ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಇನ್ನು ನನ್ನ ಮಗಳಿಗಂತೂ ಈಗಂತೂ ವೆದರ್ ಫುಲ್ ಚೇಂಜ್ ಇದೆ. ಅವಳಿಗೊಂದು ಸ್ವೆಟರ್ ತೊಗೊಳ್ಳೋಣ ಅಂತ ನೋಡ್ತಿದ್ದೀನಿ, ಬಟ್ ಅವಳಿಗೆ ಸ್ವಲ್ಪ ಡುಮ್ಗಾಗಿದ್ದಾಳೆ. ಅಷ್ಟರೊಳಗೆ ಅವಳು ಸೈಜ್ ಸಿಕ್ಕಿಲ್ಲ ಅಂತ ನಾನು ಟ್ರಯಲ್ ಮಾಡ್ತಾಯಿದ್ದೀನಿ ಜೀನ್ಸ್ ಮೇಲೆ ಹಾಕ್ಕೊಳ್ಳಿಕ್ಕೆ. ಬಟ್ ಯಾಕೋ ಇದು ನಮ್ಮ ಮನೆಯವ್ರಿಗೆ ಅಷ್ಟು ಲೈಕ್ ಆಗಿಲ್ಲ, ಅವರು ಬೇಡ ಅಂತಿದ್ದಾರೆ. ಬಟ್ ನನಗಂತೂ ಒಂದು ಬೇಕಿತ್ತು ಅಂತ ಟ್ರಯಲ್ ಮಾಡಿದ್ರೆ ಅವ್ರಿಗೆ ಈ ಥರದ್ದು ಪ್ಯಾಟರ್ನೇ ಇಷ್ಟ ಆಗಿಲ್ಲ ನೋಡಿ. ಇದು ಆ್ಯಕ್ಚುಲಿ ತುಂಬ ಲುಕ್ ಇದೆ. ಸ್ಯಾರಿ ಮೇಲೇ ಹೀಗಿದೆ ಅಂದರೆ ಜೀನ್ಸ್ ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೂ ನಮ್ಮ ಮನೆಯವರು ಬೇಡ ಅಂದ್ಬಿಟ್ರು. ನಾನು ಇನ್ನು ಅವ್ರಿಗೆ ಇಷ್ಟ ಇಲ್ದಿದ್ದೆ ನಾನು ಯಾಕೆ ತೊಗೋಬೇಕಂತ ನಾನು ಸುಮ್ಮನೆ ಅದೇ. ಇಲ್ಲಿ ಆಮೆ ನೋಡಿದರೆ ಎಷ್ಟು ವೇಟ್ ಗೊತ್ತಾ? ಇದ್ರ ಪ್ರೈಸ್ ಬಂದುಬಿಟ್ಟು 2000 3000. ಇದು ಓನ್ಲಿ ಶೋಕೇಶಲ್ಲಿ ಅಷ್ಟೇ ಇಡ್ಲಿಕ್ಕೆ ಬರುತ್ತೆ, ದೇವ್ರ ಪೂಜೆ ಮಂದಿರದಲ್ಲಿ ಇಡ್ಲಿಕ್ಕೆ ಬರೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಐಟಮ್ಸ್ ಮಾತ್ರ. ಎಷ್ಟು ಹುಡ್ಡಲ್ಲಿ ಮಾಡಿದ್ದಾರೆ. ಅದಕ್ಕೆ ಇದು ಎಲ್ಲ ನಾವು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ನಾವು ಶೋಕೇಶಲ್ಲಿ ಅಷ್ಟೇ ಮಾಡ್ಕೋಬೇಕು. ಇನ್ನು ಸೋಂಪಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಈ ಥರ ಸೋಂಪು ಅಂದರೆ ಬಡೆ ಸೊಪ್ಪು ಅಂತಿದ್ರು ಧಾರವಾಡದಲ್ಲಿ. ನಾನು ಧಾರವಾಡದಲ್ಲಿ ನೋಡಿದ್ದಿದ್ದೆ ಇದೆಲ್ಲನೂ. ಇಲ್ಲೂ ಸಿಗುತ್ತಾ ಅನ್ನಿಸ್ತು. ಅದಕ್ಕೆ ನಾನು ಎಲ್ಲನೂ 100 ಗ್ರಾಮ್ ತೊಗೊಂಡೆ. ಇನ್ನು ನಾವೆಲ್ಲೇ ಹೋಗಲಿ ಮಕ್ಕಳಿಗೋಸ್ಕರ ಬುಕ್ಸ್ ಅಂತೂ ನೋಡಲೇಬೇಕು. ನನ್ನ ಮಗನಿಗಂತೂ ಸ್ಮಾಲ್ ಸ್ಟೋರೀಸ್ ಬುಕ್ಸ್ ಅಂತೂ ನೋಡ್ತಾ ಇದ್ದೀನಿ. ಇನ್ನು ನನ್ನ ಮಗನಿಗಂತೂ 2 ಸ್ಟೋರಿ ಬುಕ್ಸ್ ಅಂತೂ ತೊಗೊಂಡೆ. ಇನ್ನು ಹಾಗೆ ಮುಂದೆ ಬರೋಷ್ಟೊತ್ತಿಗೆ ಇಲ್ಲಿ ಕಾರ್ ಸೆಟ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗೇ ಇದ್ದವು. ಬಟ್ ಯಾಕೋ ನಮ್ಮ ಮನೆಯವ್ರಿಗೆ ಲೈಕೇ ಆಗಿಲ್ಲ, ಹಂಗಾಗಿ ಬಿಟ್ಟುಬಿಟ್ಟೆ, ನಾನು ಮುಂದೆ ಹೋಗಿಬಿಟ್ಟೆ. ಇಲ್ಲಿ ನೋಡಿದ್ರೆ ಕೆಲವೊಂದಿಷ್ಟು ಮಕ್ಕಳ ಐಟಮ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಬಟ್ ಖುಷಿ ಇಲ್ಲಲ್ವ, ನಾನು ಅಷ್ಟು ತೊಗೊಳಕ್ಕೆ ಹೋಗಲಿಲ್ಲ. ಈ ಸ್ವೆಟರ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಈ ಸ್ವೆಟರ್ ನೋಡಿದ ತಕ್ಷಣ ನನಗೆ ನನ್ನ ಮಗಳೇ ನೆನಪಾಗ್ಬಿಟ್ಲು. ಅದಕ್ಕೆ ನಾನು ತೊಗೊಂಡೇ ಬಿಟ್ಟೆ, ನಮ್ಮ ಮನೆಯವ್ರನ್ನ ಕೇಳೋಕ್ಕೆ ಹೋಗಿಲ್ಲ. ಅವಳಿಗಂತೂ ಒಂದು ಸ್ವೆಟರ್ ತೊಗೊಂಡು ಒಂದು ಶರ್ಟ್ ತೊಗೊಂಡೆ. ಈ ಡ್ರೆಸ್ಸು ನನ್ನ ಹತ್ರ ಆಲ್ರೆಡಿ ನಾನು ತೊಗೊಂಡಿದ್ದೀನಿ, ಹಂಗಾಗಿ ತೊಗೊಂಡಿಲ್ಲ. ಆರೆಂಜ್ ಕಲರ್ ಒಂದು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಇನ್ನು ನಮ್ಮ ಮನೆಯವ್ರಿಗಂತೂ ಎಲ್ಲರೂ ಟ್ರೈನಿಂಗ್ಗಳು ಮಾಡಿದಾಗ ಸ್ವಲ್ಪ ಜಿಬ್ಬ ಟೈಪು ಡ್ರೆಸ್ಸಸ್ ಬೇಕು, ಶಾರ್ಟ್ ಹಾಕೋಂಗಿಲ್ಲ, ಫುಲ್ ಲಾಂಗ್ ಹಾಕಬೇಕು. ಹಂಗಾಗಿ ಅವರಿಗೂ ಒಂದೆರಡು ಪೈಜಾಮ್ ಥರದ್ದು ಒಂದೆರಡು ತೊಗೊಂಡಿದ್ದಾರೆ. ಅವರು ತುಂಬ ಚೆನ್ನಾಗಿದ್ದಾವೆ. ಅಲ್ಲಿಗೂ ಕಲರ್ಸ್ ಇರಲಿಲ್ಲ, ಇಲ್ಲಾಂದ್ರೆ ಒಂದು 4 ತೊಗೊತಿದ್ರು ಅವರೂ. ಈಗ ಸಾಕು 2 ಅಂತ 2 ಅಷ್ಟೇ ತೊಗೊಂಡ್ರು. ಯಾಕಂದರೆ ನಮ್ಮ ಮನೆಯವರು ಹೈಟ್ ಭಾಳ ಇದ್ದಾರೆ, ಹಂಗಾಗಿ ಅವ್ರಿಗೆ ಯಾವುದೇ ಶರ್ಟ್ ಆಯಿತು ಟಿ ಶರ್ಟ್ ಆಯಿತು ಅಷ್ಟು ಬೇಗ ಮೆಜರ್ಮೆಂಟು ಗೊತ್ತಾಗೋದಿಲ್ಲ. ಸ್ವಲ್ಪ ನೋಡಿ ಹುಡುಕಿ ತೊಗೋಬೇಕು. ಹಾಗಾಗಿ ನಾನು ಎಲ್ಲೇ ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ಹೋಗ್ಬೇಕಂದ್ರೂ ನಾನು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡೇ ಹೋಗಿ ತೊಗೊಂಡಿರ್ತೀನಿ. ಇನ್ನು ಕೆಲವೊಂದಿಷ್ಟು ಸ್ನ್ಯಾಕ್ಸ್ ಐಟಮ್ಸ್ ಇಟ್ಟಿದ್ರು, ಬಟ್ ಅವೆಲ್ಲಿ ಏನೂ ಕೊಡಿಸಿಲ್ಲ ನಾನು, ಯಾಕಂದರೆ ಆಯಿಲು ಅದು ಎಷ್ಟೆಷ್ಟು ದಿನ ಆಗಿರುತ್ತೋ ಅಂತ ಅವೇನೂ ತೊಗೊಂಡಿಲ್ಲ. ಇನ್ನು ಇಲ್ಲಿ ಗೋಬಿ ಪೌಡ್ರಂತೂ ಅವೆಲ್ಲ ಹಾಕೋದು ಸರಿ ಇರಲ್ಲ ಮಕ್ಕಳಿಗೆ ಅಂತ ನಾನು ಅದು ಯಾವುದೂ ಪರ್ಚೇಸ್ ಮಾಡಲಿಲ್ಲ. ಹಲಸಿನ ಹಣ್ಣು ಮಾತ್ರ ತುಂಬ ಅಂದರೆ ತುಂಬ ತೊಗೊಂಡೆ. 1 ಡಜನ್ನು 50 ರುಪೀಸ್ ಅಂತೆ. ನಾನು ಒಂದು 2-3 ಡಜನ್ ಅದು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವರಲ್ಲಿ ಕಟ್ ಮಾಡ್ತಾಯಿದ್ರೇ ನಾನು ತಿಂತಾ ಇದ್ದೀನಿ, ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಹಾಗಾಗಿ ನಾನಂತೂ ಅಲ್ಲಿ ತುಂಬಾ ತೊಗೊಂಡ್ಬಿಟ್ಟಿದ್ದೀನಿ. ನನ್ನ ಮಗನಿಗೂ ಫೇವ್ರೇಟು. ಅದಕ್ಕಿಂತಲೂ ಫಸ್ಟ್ ನಮ್ಮ ಮನೆಯವ್ರಿಗೆ ತುಂಬ ಫೇಮಸ್ ಇದು. ಅವ್ರಿಗೆ ಎಲ್ಲೇ ಹೋಗಲಿ ಇದನ್ನು ಮಾತ್ರ ತೊಗೊಳ್ದೆ ಅವ್ರು ಬರೋದಿಲ್ಲ. ಇನ್ನು ಇದಂತೂ ಹಾಲಲ್ಲಿ ಹಾಕೋ ಬೆಡ್ಶೀಟ್ಸು ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಪ್ರೈಸ್ ಭಾಳ ಆಯಿತು, ಹಂಗಾಗಿ ನಾನೇನು ಇವಾಗ ತೊಗೊಂಡಿಲ್ಲ. ಇನ್ನು ಟೈಮ್ ಅಂತೂ 8:30 ಆಗೋಯ್ತು. ಪಕ್ಕನೇ ಉಡುಪಿ ಹೋಟೆಲ್ ಇತ್ತಲ್ವ, ನಾವಿಲ್ಲೇ ಊಟಕ್ಕೆ ಮಾಡಿ ಹೋಗಿಬಿಡೋಣ, ಊಟ ಮಾಡಿ ಹೋಗ್ಬಿಡೋಣ ರೀ ಮನೆಗೆ. ಮತ್ತು ಹೋಗಿ ಮನೆಗೆ ಮಾಡೋ ಅಷ್ಟು ಪೇಷನ್ಸ್ ಇನ್ನೂ ನನ್ನಲ್ಲಿ ಇಲ್ಲ ಅಂತ ಹೇಳಿದೆ. ನಾನಂತೂ ಸೌತ್ ಇಂಡಿಯನ್ ಫುಡ್ ತೊಗೊಂಡ್ಬಿಟ್ಟೆ. 2 ರೋಟಿ ಕರ್ರೀಸು. ನಮ್ಮ ಮನೆಯವರು ಲೈಟಾಗಿರಲಿ ಅಂತ ಅವ್ರು ಬನ್ನು ಒಂದು ಸ್ವಲ್ಪ ಪಲಾವ್ ತೊಗೊಂಡ್ರು. ಅದರಲ್ಲೇ ನಾನು ನನ್ನ ಮಗ ಇಬ್ಬರೂ ಶೇರ್ ಮಾಡಿಕೊಂಡಿದ್ದೀವಿ. ಅವನು ನೈಟ್ ಟೈಮ್ ಅಲ್ವಾ ಅಷ್ಟೊಂದೇನು ತಿನ್ನಲ್ಲ, ಹಂಗಾಗಿ ಈ ಥರ ತೊಗೊಂಡ್ವಿ. ಈ ಥರ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟನ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಪ್ಲೀಸ್. ಬಾಯ್.